ಯಾ ಇಟ್ಸ್ ರೆಕಾರ್ಡೆಡ್. ಕರೆಕ್ಟಾಗಿ ಸೆಟ್ ಮಾಡು ಕ್ಯಾಮ್ರಾ. ಬ್ಯಾಕ್ಗ್ರೌಂಡ್ ಸಮ್ಮೆ ಇರ್ಕಲ್ಲ. ಐ ಲವ್ ದ ಬ್ಯಾಕ್ಗ್ರೌಂಡ್. ಓಕೆ. ಹಲೋ ಎವ್ರಿ ಒನ್, ವೆಲ್ಕಮ್ ಟು ಆರ್ ಯೂಟ್ಯೂಬ್ ಚಾನಲ್. ಭಾಳಷ್ಟು ಜನ ಭಾಳ ಕ್ವೆಶನ್ಸನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರಿ. ವಿ ಥಾಟ್ ವೈ ನಾಟ್ ಪುಟ್ ಇಟ್ ಆನ್ ಯೂಟ್ಯೂಬ್. ಸೊ ಟುಡೇ ವಿ ಥಾಟ್ ವಿಲ್ ಡಿಸ್ಕಸ್ ಅಬೌಟ್ ಇಂಟರ್ ಕಾಸ್ಟ್ ಮ್ಯಾರೇಜ್. Very important and very powerful. ಸೀರಿಯಸ್ಲಿ. ಆಲ್ ರೈಟ್. ಸೊ ನಮ್ಮ ಲೈಫನ್ನ ಟೋಟಲಿ ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ನಾವು ಶೇರ್ ಮಾಡ್ತಾ ಇರೋದು. ಎಸ್, ನಮ್ಮ ಲೈಫಲ್ಲಿ ನಡೆದಿರುವಂಥ ಸಿಚುವೇಶನ್ಸ್, ಅದನ್ನು ನಾವು ಹೇಗೆ ಸಕ್ಸಸ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ವಿ ಅನ್ನೋದನ್ನು ಮಾತ್ರ ಇಲ್ಲಿ ನಾವು ಶೇರ್ ಮಾಡ್ತೀವಿ. ಆ್ಯಂಡ್ ವೈ ಐ ಸೇ ಸಕ್ಸಸ್ಫುಲ್ ಇಸ್ ಬಿಕಾಸ್ ಇಟ್ ಈಸ್ ಸಕ್ಸಸ್ಫುಲ್ ಫ್ರಮ್ ದ ಲಾಸ್ಟ್ 3 years. ತುಂಬ ಸ್ಮೂತಾಗಿ ಹೋಗ್ತಾ ಇದೆ, ಎಲ್ಲನೂ ಚೆನ್ನಾಗಿ ನಡೀತಾ ಇದೆ. ಎವ್ರಿಬಡಿ ಅರೌಂಡ್ ಅಸ್ ಆರ್ ವೆರಿ ಹ್ಯಾಪಿ ಫಾರ್ ಅಸ್. ಸೊ in this confidence, I'm very sure. Plus, we are going to complete a decade of relationship together. That's all da for an experience. So yes, this is Bhavya Vignesh and this is Only Vignesh. Only Vignesh. So we are going to talk about intercaste marriage. All right. So the first question for intercaste marriage ಏನು ಅಂತ ಅಂದರೆ, ಅಪ್ಪ ಅಮ್ಮನ ಹೇಗೆ ಕನ್ವಿನ್ಸ್ ಮಾಡಬೇಕು? Do you have an answer for this? Because you convinced your parents in your house. ಯಾ, ಆ್ಯಕ್ಚುಲಿ ಈ ವಿಷಯದಲ್ಲಿ ತುಂಬ ಕನ್ಫ್ಯೂಷನ್ಸ್ ಬರುತ್ತೆ. ಯಾಕೆಂತಂದರೆ ಡಿಫ್ರೆಂಟ್ ಕಾಸ್ಟ್ ಇರೋದ್ರಿಂದ ಯಾವ ಥರ ಸ್ಟಾರ್ಟ್ ಮಾಡಬೇಕನ್ನೋದು ತುಂಬ ಕನ್ಫ್ಯೂಷನ್ ಬರುತ್ತೆ. ನನಗೂ ಇದೇ ಕನ್ಫ್ಯೂಷನ್ ಇತ್ತು. ಆ್ಯಕ್ಚುಲಿ ಈ ಕನ್ಫ್ಯೂಷನಲ್ಲೇ ನಾನು 3-4 years ಡಿಲೇ ಮಾಡಿಬಿಟ್ಟಿದ್ದೆ. ಅದು ಇವರಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು. Actually, imagine I got married in my 30s. I waited for him all my 20s. ಯಾವುದೇ ಒಂದು ಕೆಲಸ ಆಗಬೇಕಂದ್ರೂ ಟೈಮ್ ಬಂದ್ರೇ ಆಗುತ್ತೆ. ಸೊ ಕಮಿಂಗ್ ಟು ದ ಪಾಯಿಂಟ್, ಮೇಯ್ನ್ ಇಂಪಾರ್ಟೆಂಟ್ ಏನಂತಂದರೆ, ಫಸ್ಟು ನಿಮ್ಮ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡಬೇಕು ಅಂತಂದರೆ ಯು ಬೋತ್ ಶುಡ್ ಬಿ ಕಾನ್ಫಿಡೆಂಟ್ ಇನಫ್. ಪ್ಲಸ್ ನಿಮ್ಮ ಮೈಂಡ್ಸೆಟ್ ತುಂಬ ಸ್ಟ್ರಾಂಗ್ ಇರಬೇಕು. ಆ್ಯಂಡ್ ಒಬ್ರಿಗೊಬ್ರು ಬೇಕು ಅನ್ನೋ ಒಂದು ವಾಟ್ ಯು ಕಾಲ್ ಆಸೆ ಇರಬೇಕು. ಯಾ, ಓಕೆ. ಸೊ ಅದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಪಾಸಿಟಿವ್ಸು ಬರುತ್ತೆ, ತುಂಬ ನೆಗೆಟಿವ್ಸು ಬರುತ್ತೆ ಆಪೋಸಿಟ್ ಕಡೆಯಿಂದ, ಅಂದರೆ ಪೇರೆಂಟ್ಸ್ ಕಡೆಯಿಂದ. ಅವ್ರು ಯಾವತ್ತೂ ನಿಮ್ಮ ಒಂದು ಒಳ್ಳೇದಕ್ಕೆ ಅಂತ ಅನ್ಕೊತಾರೆ. ಬಟ್ ಆಬ್ವಿಯಸ್ಲಿ ಒಂದು ಸರ್ಟನ್ ಏಜ್ ಆದಮೇಲೆ ನಿಮಗೆ ಗೊತ್ತಿರುತ್ತೆ ಏನು ಒಳ್ಳೇದು ಏನು ಕೆಟ್ಟದು ಅಂತ. ಸೊ ನಾನೇನು ಮಾಡಿದೆ ಅಂತಂದರೆ, ಏನಿದೆಯೋ ವಾಟ್ ಎವರ್ ಇಟ್ ಈಸ್, ಅವ್ರ ಕಡೆಯಿಂದ ಅವ್ರು ಏನು ಮಾಡಿದ್ದಾರೆ ಆ್ಯಂಡ್ ಯಾವ ಒಂದು ಪೊಸಿಷನಲ್ಲಿ ಇದ್ದಾರೆ ಅದನ್ನೆಲ್ಲನೂ ನಾನು ಸಹ ಅವ್ರಿಗೆ ಹೇಳಿದ್ದೆ. ಪ್ರೊಫೆಷನ್ ವೈಸ್ ಆಗಿರ್ಬೋದು, ಅವರ ಫ್ಯಾಮಿಲಿ ವೈಸ್ ಆಗಿರ್ಬೋದು, ಇದೆರಡನ್ನೂ ಸಹ ನಾನು ಅವ್ರಿಗೆ ಡೀಟೇಲ್ ಆಗಿ ನಮ್ಮ ಪೇರೆಂಟ್ಸ್ಗೆ ನಾನು ಹೇಳಿದೆ. ಇನಿಷಿಯಲಿ ಆಬ್ವಿಯಸ್ಲಿ ಯಾರೇ ಪೇರೆಂಟ್ಸ್ ಆಗಿದ್ರು ಅವ್ರು ಕನ್ವಿನ್ಸ್ ಆಗಲ್ಲ. ಓಕೆ, ಅದೇ ಥರನೂ ಇಲ್ಲಿದ್ದರು. ಆ್ಯಂಡ್ ಪೋಸ್ಟ್ಪೋನ್ ಮಾಡೋದಕ್ಕೆ ಅವರು ಒಂದು ಡಿಫ್ರೆಂಟ್ ವೇಸ್ನ ಕಂಡುಹಿಡಿತಾರೆ. ಯಾವ ಥರ ಪೋಸ್ಟ್ಪೋನ್ ಮಾಡ್ಬೋದು. ಓಕೆ, ಬಿಕಾಸ್ ನಾನು ಅವ್ರಿಗೆ ಹೇಳಿದ್ದು ಆಲ್ಮೋಸ್ಟ್ ಐ ಥಿಂಕ್ 2018 ನಾನು ಹೇಳಿದ್ದು. 18 ಅಲ್ವಾ? ಹೌದು, ಇಲ್ಲ 18. ಇಲ್ಲ, ಸಾರಿ, 2019. ಯಾ, 2019 ನಾನು ಈ ವಿಷಯನ ನಮ್ಮ ಮನೇಲಿ ಹೇಳಿದ್ದು. ಅದಾದಮೇಲೆ 2019 2020 ಅವರೇ ಶಿಫ್ಟ್ ಮಾಡಿಬಿಟ್ರು. ಯಾಕೆಂತಂದರೆ 1 year ನೋಡೋಣ, ಅದಾದಮೇಲೆ ಥಿಂಕ್ ಮಾಡೋಣ ಅಂತ ಅವರೇ 1 ವರ್ಷ ಪುಷ್ ಮಾಡಿಬಿಟ್ರು. ಯಾಕೆಂದರೆ ಒಂದು ನಮ್ಮ ಅಕ್ಕ ಫ್ಯಾಮ್ಲಿನ ಕೇಳಬೇಕು ಅಂತ, ಇನ್ನೊಂದು ನಮ್ಮ ಫ್ಯಾಮ್ಲಿನ ಕೇಳಬೇಕು ಅಂತ. ಯಾಕೆಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲ ಫ್ಯಾಮ್ಲಿ ಕೇಳ್ಕೊಂಡೇ ಮಾಡ್ತಾರೆ. ಓಕೆ, ಕಟ್. ಒಂದೇನಂತಂದರೆ ನಮ್ಮ ಅಕ್ಕ ಫ್ಯಾಮ್ಲಿನ ಕೇಳಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಅದರ್ ರಿಲೇಷನ್ಸ್ನೆಲ್ಲ ಮಾತಾಡಿ ಅದಾದಮೇಲೆ ಒಂದಾಗಿ ಮಾಡಬೇಕು ಅನ್ನೋದೇ ಅವ್ರಿಗೆ ಆಸೆ ಇದ್ದಿದ್ದು. ಸೊ ಇದಕ್ಕೆಲ್ಲನೂ ಸಹ ಆಲ್ಮೋಸ್ಟ್ 1 year ಟೈಮ್ ತೊಗೊಂಡ್ರು. ಆ್ಯಂಡ್ ಬಟ್ ಅಟ್ ದ ಸೇಮ್ ಟೈಮ್ ಇವ್ರ ಮನೇಲಿ ಆಲ್ರೆಡಿ ಐ ಥಿಂಕ್ ರೆಡಿ ಇದ್ದರು. ನಮ್ಮ ಮನೇಲಿ ಯಾಕೆ ರೆಡಿ ಇದ್ದು ಅಂತಂದರೆ, ಮೈ ಮಾಮ್ ಆಲ್ರೆಡಿ ನ್ಯೂ ವಿಘ್ನೇಶ್ ಆ್ಯಂಡ್ ಮೈ ಡ್ಯಾಡ್ ಡಿಡ್ ನೋ ಅಬೌಟ್ ಇಟ್. ಆ್ಯಂಡ್ ವೆನ್ ಮೈ ಮಾಮ್ ಪಾಸ್ಟ್ ಅವೇ, ನನ್ನ ಚಿಕ್ಕಮ್ಮ ನನ್ನ ಜವಾಬ್ದಾರಿ ತೊಗೊಂಡ್ರು. ಸೊ ನನ್ನ ಮದುವೆ ಡಿಸ್ಕಷನ್ ಬಂತು ನಮ್ಮಮ್ಮ ತೀರ್ಕೊಂಡಾಗ. ಸೊ ಆವಾಗ ಮೈ ಚಿಕ್ಕಮ್ಮ ಟುಕ್ ಸ್ಟ್ಯಾಂಡ್ ಫಾರ್ ಮೀ ಆ್ಯಂಡ್ ಶಿ ಸೆಡ್ ಇವರಿಬ್ಬರು ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಮಮ್ಮಿ ತೀರ್ಕೊಂಡಾಗ ವಿಘ್ನೇಶ್ ಮನೆಗೆ ಬಂದಿದ್ದರು. ಆ್ಯಂಡ್ ಅವರನ್ನು ತಪ್ಕೊಂಡು ತುಂಬ ಹತ್ತಿದೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಡೌಟ್ ಬಂದಿತ್ತು ನಮ್ಮ ಫ್ಯಾಮ್ಲಿಲೂ ಕೂಡ ಏನೋ ಇದೆ ಅಂತ ಹೇಳಿ. ಆ್ಯಂಡ್ ಶಿ ಟುಕ್ ಅ ಸ್ಟ್ಯಾಂಡ್ ಆ್ಯಂಡ್ ಶಿ ಸ್ಪೋಕ್ ಟು ಮೈ ಅತ್ತೆ, ಮಾವ ಆ್ಯಂಡ್ ಆಲ್ ದ ರಿಲೇಟಿವ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಇರ್ತಾರಲ್ಲ ಫ್ಯಾಮಿಲಿ ಮೆಂಬರ್ಸ್, ಅವ್ರ ಹತ್ರ ಎಲ್ಲ ಮಾತಾಡಿದ್ರು. ಆ್ಯಂಡ್ ದೇ ಆಲ್ ಸೆಟ್ ಓಕೆ. ಆ್ಯಕ್ಚುಲಿ ಅವರು ಜಾಸ್ತಿ ಏನೂ ಮಾಡಿಲ್ಲ. ಬಟ್ ನಮ್ಮ ಮನೇಲಿ ಒಪ್ಸೋದು ತುಂಬ ಈಸಿ ಇತ್ತು. ಬಟ್ ಇವ್ರ ಮನೇಲಿ 1 year ವೇಟ್ ಮಾಡಿಸಿದ್ರು. ಆ್ಯಂಡ್ ಅದನ್ನು ನಾನು ಖುಷಿಯಿಂದ ತೊಗೊಂಡೆ. ಆ್ಯಂಡ್ ದ್ಯಾಟ್ 1 year ವಿ ಆ್ಯಕ್ಚುಲಿ ಡಿಡ್ ಅ ಲಾಟ್ ಆಫ್ ಸೆಲ್ಫ್ ಇಂಪ್ರೂವ್ಮೆಂಟ್ ಫಾರ್ ಆರ್ ಸೆಲ್ಫ್. ಯು ಟಾಕ್ ಅಬೌಟ್ ದ್ಯಾಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತಂದರೆ ಮದುವೆ ಆದಮೇಲೆ
ಆಬ್ವಿಯಸ್ಲಿ ಪೇರೆಂಟ್ಸ್ಗೆ ಒಂದು ತಲೆಯಲ್ಲಿರುತ್ತೆ ಏನು ಅಂತಂದರೆ ಇವ್ರ ಲೈಫು ಲೀಡ್ ಮಾಡ್ತಾರಾ, ಚೆನ್ನಾಗಿ ಲೀಡ್ ಮಾಡ್ತಾರಾ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರಾ. And we both were not up to that mark. We knew that. ಯಾಕೆಂತಂದರೆ ಆ ಒಂದು ಟೈಮಲ್ಲಿ ಕೋವಿಡಲ್ಲಿ ಜಾಬ್ ಲಾಸ್ ಆಯಿತು. ಆ್ಯಕ್ಚುಲಿ ಕೋವಿಡಲ್ಲಿ ನಾನು ಜಾಬ್ ಕ್ವಿಟ್ ಮಾಡಿಬಿಟ್ಟಿದ್ದೆ ಬಿಕಾಸ್ ಐ ವಾಸ್ ನಾಟ್ ಮಚ್ ಇಂಟ್ರೆಸ್ಟೆಡ್ ಇನ್ ಐ ಟಿ ಪ್ರೊಫೆಷನಲ್ಲಿ. ಒಳ್ಳೆ ಸಂಪಾದನೆ ಬರ್ತಾಯಿತ್ತು, ಆಲ್ಮೋಸ್ಟ್ ಲೈಕ್ $1,00,000 ಬರ್ತಾಯಿತ್ತು. ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಬಿಕಾಸ್ ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಐ ಟಿ. ನನ್ನ ಒಂದು ಪ್ಯಾಷನ್ ಆಗಿರ್ಬೋದು, ಒಂದು ಖುಷಿ ಏನಿದೆ ಅದು ಏನು ಕೊಡುತ್ತೋ ಅದನ್ನು ನಾನು ಮಾಡಬೇಕು ಅಂತ ನಾನು ಫಿಕ್ಸ್ ಆಗಿ ಕ್ವಿಟ್ ಆಗಿದೆ. ಒಂದು ಕಡೆ ನನಗೆ ಫೈನಾನ್ಷಿಯಲಿ ಸ್ವಲ್ಪ ಡೌನ್ ಆಯಿತು. ಇನ್ನೊಂದು ಏನಂತಂದರೆ ಆ ಒಂದು 1 year ಬ್ಯಾಕು ನಾವು ರೆಸ್ಟೋರೆಂಟ್ ಓಪನ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಆ ಬಿಸ್ನೆಸ್ಸು ನಮಗೆ ಕೈ ಕೊಡ್ತು ಬಿಕಾಸ್ ಆಫ್ ವೇರಿಯಸ್ ಅದರ್ ಫೈನಾನ್ಷಿಯಲ್ ರೀಸನ್ಸ್. ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಬರೋ ಟೈಮಲ್ಲಿ ಆಲ್ವೇಸ್ ಇಬ್ರಿಗೂ ನಮಗೆ ಇದ್ದಿದ್ದೇನಂತಂದರೆ ನೋಡ್ಕೊಳ್ಳೋಣ, ಏನೋ ಒಂದು ಆಗತ್ತೆ. ಓಕೆ, One thing we both were very confident was we were pretty sure. See, love marriage ಅಲ್ಲಿ ಇಂಟರ್ಕಾಸ್ಟ್ ಮ್ಯಾರೇಜಲ್ಲಿ ಮೇನ್ ಆಗಿ ಬೇಕಾಗಿರೋದೆ ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್. ನಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿತ್ತು, ಎಕ್ಸಲೆಂಟ್ ಆಗಿತ್ತು. ವಿ ನ್ಯೂ ದ್ಯಾಟ್. ಆ್ಯಂಡ್ ಇಬ್ರಿಗೂ ಅಷ್ಟೇ ಕಾನ್ಫಿಡೆನ್ಸ್ ಇತ್ತು ದ್ಯಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ಮ್ಯಾರಿಡ್ ರಿಗಾರ್ಡ್ಲೆಸ್ ಆಫ್ ವಾಟ್. ಆ್ಯಂಡ್ ವಿ ಡಿಸೈಡೆಡ್ ಟು ವೇಟ್. ಅದ್ರ ಜೊತೆಗೆ ವಿ ವರ್ ಆಲ್ಸೋ ಪ್ರಿಪೇರ್ಡ್ ಜಸ್ಟ್ ಇನ್ ಕೇಸ್ ಫ್ಯಾಮ್ಲಿ ಒಪ್ಕೊಂಡಿಲ್ಲ ಅಂತಂದರೆ ವಿ ಡಿ ನಾಟ್ ಥಿಂಕ್ ಲೈಕ್ ವಾಟ್ ಜನರಲಿ ಪೀಪಲ್ ಥಿಂಕ್, ಅಯ್ಯೋ ನನ್ನ ಕೈಲಿರೋಕ್ಕಾಗಲ್ಲ, ವಾಟ್ ಇಫ್ ಐ ವಿಲ್ ಡೈ ದ್ಯಾಟ್. ಆ್ಯಂಡ್ ಆ ಥರ ಎಲ್ಲ ಡ್ರಾಮಾ ನಮ್ಮ ರಿಲೇಷನ್ಶಿಪ್ಪಲ್ಲೆಲ್ಲ ವಿ ವರ್ ವೇ ಟು ಮೆಚೋರ್ಡ್. ಆ್ಯಂಡ್ ನಾವು ವಿ ಥಾಟ್ ಆಫ್ ಪಾರ್ಟಿಂಗ್ ವೇಸ್ ಇಫ್ ದಿಸ್ ಡಿಡ್ ನಾಟ್ ಹ್ಯಾಪನ್, ಬಟ್ ವಿ ವರ್ ವೆರಿ ಶೋರ್ ವಿಲ್ ಮೇಕ್ ಇಟ್ ಹ್ಯಾಪನ್. ಸೊ ದ್ಯಾಟ್ ವಾಸ್ ದ ಮೈಂಡ್ ಸೆಟ್. ಸೊ ಈ ಒಂದು ಟೈಮಲ್ಲಿ ಆ 1 year ಗ್ಯಾಪಲ್ಲಿ ನಮಗೆ ಬೇಕಾಗಿರುವಂಥ ಫೈನಾನ್ಷಿಯಲ್ ಆಗಿರ್ಬೋದು, ನಮ್ಮ ಒಂದು ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಮಾಡ್ಕೊಂಡ್ವಿ. ಪ್ಲಸ್ ಸ್ಪಿರಿಚುವಲ್ ಆಲ್ಸೋ ವಿ ಸ್ಟಾರ್ಟೆಡ್ ವರ್ಕಿಂಗ್. ಎಕ್ಸಾಕ್ಟ್ಲಿ, ಸ್ಪಿರಿಚುವಲ್ ಆ ಒಂದು 1 year ಜರ್ನಿಯಲ್ಲಿ ಸ್ಪಿರಿಚುವಲು ಕನೆಕ್ಟ್ ಆದ್ವಿ. ಪ್ಲಸ್ ಇನ್ನೊಂದು ಏನಂತಂದರೆ ನಮ್ಮ ಫ್ಯಾಮ್ಲಿಗೆ ನೋ ಅಂತ ಹೇಳಂಗಿಲ್ಲ. ಆ ಥರ ಏನೆಲ್ಲ ಪಾಯಿಂಟ್ ಇರುತ್ತೆ ಅದನ್ನೆಲ್ಲನೂ ಹುಡುಕಿ ರೆಡಿ ಮಾಡಿ. I also reached my 6-figure income in that 1 year span. I guess that was one major point from my end. I don't know, it can't be like that. But ಅದೇ ನನಗೂ ನೋ ಅಂತ ಹೇಳೋಕ್ಕೆ ಬೇರೆ ಏನು ರೀಸನ್ಸ್ ಇರಲಿಲ್ಲ. ಐ ವಾಸ್ ಫೈನಾನ್ಷಿಯಲಿ ಸ್ಟೇಬಲ್, ಪ್ಲಸ್ ವಿ ವೇಟೆಡ್, ಆ ಥರ ಎಲ್ಲ ಇತ್ತು. ಆ್ಯಂಡ್ ವಿಘ್ನೇಶ್ ಇಸ್ ವೆರಿ ಗುಡ್ ಹಾರ್ಟೆಡ್ ಆ್ಯಂಡ್ ಮೈ ಹೋಲ್ ಫ್ಯಾಮ್ಲಿ ನ್ಯೂ ಅಬೌಟ್ ಇಟ್. ಆ್ಯಂಡ್ ಅಫ್ಕೋರ್ಸ್ ಅವ್ರಿಗೆ ಇನ್ನೂ ಚೆನ್ನಾಗಿರೋ ಹುಡುಗಿರು ಸಿಗ್ಬೋದು ಅನ್ನೋದು ಅವ್ರ ಮನೇಲಿ ಇತ್ತು, ಒಂದು ರೀಸನ್ ಇತ್ತಾ. ಫ್ರಾಂಕ್ಲಿ ಒಪ್ಕೊಂಡ. ಸೊ ಇತ್ತು ಆ ರೀಸನ್. ಬಟ್ ನನ್ನಷ್ಟು ಒಳ್ಳೆ ಮನಸ್ಸಿರೋ ಹುಡುಗಿ ಸಿಗ್ತಾಳ ಇಲ್ವಾ ಅಂತ ಗೊತ್ತಿಲ್ಲ, ಹೇಳೋ ಹೇಳಬೇಕು. ಸರಿ, ಓಕೆ. ಎನಿವೇ, ಸೊ ವಿ ವರ್ ವೆರಿ ಹ್ಯಾಪಿ. 1 year ವೇಟ್ ಮಾಡಿ. ಇಟ್ ಟೇಕ್ಸ್ ಟೈಮ್, ರಿಲೇಷನ್ಶಿಪ್ ಟೇಕ್ಸ್ ಟೈಮ್ ಇಫ್ ಯು ಡೋಂಟ್ ಗಿವ್ ದ ಟೈಮ್. ನಾನು ಮೋಸ್ಟ್ಲಿ 30 years ಆದರೂ ಇವ್ರು ಮದುವೆ ಆಗಿರಲಿಲ್ಲ ಅಂದರೆ ಇನ್ನೂ ವೇಟ್ ಮಾಡ್ತಿದ್ದೆ ಇವರಿಗೆ. ಐ ವಾಸ್ ವೆರಿ ಶೋರ್ ಆನ್ ದ್ಯಾಟ್. ಈ ಜನರೇಷನ್ ಏನು ಮಾಡ್ತಾರೆ ಅಂದರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಬೇಗ ನಡಿಬೇಕು ಅವರಿಗೆಲ್ಲ. ಅಯ್ಯೋ ಹಿಂಗೆ, ಅಯ್ಯೋ ಹಂಗೆ, ಮದುವೆ ಫ್ಯಾಮಿಲಿ ನೋಡ್ತಾರೆ. ಸಿ, ಮದುವೆ ಶುಡ್ ಆಲ್ವೇಸ್ ಬಿ ಯೋರ್ ಓನ್ ಚಾಯ್ಸ್. ಇಫ್ ಯು ಕಾನ್ ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ಸೆಲ್ಫ್, ನೋಬಡಿ ವಿಲ್ ಸ್ಟ್ಯಾಂಡ್ ಫಾರ್ ಯೋರ್ ಲೈಫ್. ಬೇರೆಯವ್ರು ಹೇಳ್ದಂಗೆ ನಮ್ಮ ಜೀವನ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಮಾತ್ರ ಬೇರೆ ಯಾರಿಗೂ ಆಪ್ಷನ್ನ ಕೊಡೋಕ್ಕೆ ಹೋಗಬೇಡಿ. ಸೊ ಈ ಟೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೆಯ್ಟ್ ಮಾಡೋಕ್ಕೆ ರೆಡಿ ಇರಬೇಕು. ಆ್ಯಂಡ್ ವೆಯ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಅಂತಂದರೆ ದೆನ್ ಡೆಫಿನೆಟ್ಲಿ ಫ್ಯೂಚರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಅದೆಲ್ಲದಕ್ಕೂ ಸಹ ನಾವು ರೆಡಿಯಾಗಿರೋದು ಇದ್ರೇ ಇದೆಲ್ಲನೂ ನಡೆಯುತ್ತೆ. ಆ್ಯಂಡ್ ದಟ್ಸ್ ಹೌ ಆ ಮೆಚೂರಿಟಿ ನಮಗೆ 30 yearsಗೆ ಬಂತೋ ಅಥವಾ ಅದಕ್ಕೆ ಮುಂಚೆನೋ ಇತ್ತೋ ನಮಗೇನು ಗೊತ್ತಿಲ್ಲ. ಬಟ್ ಗೆಟ್ ಮ್ಯಾರಿಡ್ ವೆನ್ ಯು ಫೀಲ್ ಮೆಚೋರ್ಡ್ ಎನಫ್. ಓಕೆ, ನಾಟ್ ಬಿಕಾಸ್ ಆಫ್ ದಿ ಏಜ್ ಅಂತ. ವೆನ್ ಯು ಫೀಲ್ ಯು ಆರ್ ರೆಡಿ ಫಾರ್ ಇಟ್, ಗೆಟ್ ಮ್ಯಾರಿಡ್. ಆ್ಯಂಡ್ ಯು ಆ್ಯಂಡ್ ಯುವರ್ ಪಾರ್ಟ್ನರ್, ಬೋತ್ ಆಫ್ ಯು ಹ್ಯಾವ್ ಟು ವರ್ಕ್ ಇಟ್ ಔಟ್. ಒಬ್ಬರು ವರ್ಕ್ ಮಾಡ್ತಾರೆ, ಒಬ್ಬರು ಒಂದು ಕಡೆ ಎಫರ್ಟ್ ಹಾಕ್ತಾರೆ, ಇನ್ನೊಬ್ರು ಎಫರ್ಟ್ ಹಾಕಿಲ್ಲ ಅಂತಂದರೆ ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಸೊ ನಮ್ಮ ವಿಚಾರದಲ್ಲಿ ಇಬ್ಬರು ಕಡೆಯಿಂದನೂ ಎಫರ್ಟ್ ಇತ್ತು. ಅದಕ್ಕೆ ಮ್ಯಾರೇಜಸ್ ಬಿಕಮ್ ಸಕ್ಸಸ್ಫುಲ್ ವೆನ್ ಬೋತ್ ಪಾರ್ಟೀಸ್ ಆರ್ ಇನ್ವಾಲ್ವ್ಡ್, ಆರ್ ಈಕ್ವಲಿ ಶೇರಿಂಗ್ ದೋಸ್ ಎಫರ್ಟ್ಸ್, ಆರ್ ಈಕ್ವಲಿ ಶೇರಿಂಗ್ ದೋಸ್ ಇಂಟೆನ್ಷನ್ಸ್, ಅಂಡರ್ಸ್ಟ್ಯಾಂಡಿಂಗ್ಸ್. ಸೊ ದಿಸ್ ಇಸ್ ಹೌ ಇಟ್ ವೆಂಟ್ ಫಾರ್ ಅಸ್. ನೆಕ್ಸ್ಟಲ್ಲಿ ಮಾಡಬೇಕು. 10 ನಿಮಿಷ ಆಗ್ತಾ ಇದೆ ವಿಡಿಯೋ. ನಾನು ಆ್ಯಕ್ಚುಲಿ ಕೇಳಿದ್ದು ಒಂದೇ ಕ್ವಶನ್. ನೀನು ಫುಲ್ ಲೈಫ್ ಹಿಸ್ಟ್ರಿನೇ ಹೇಳಿದ್ಯಾ ಅಲ್ಲಿ. ನೀನೇನು ಕೇಳಿದ್ದು? ಮೈಂಡ್ ಸೆಟ್ ಹೆಂಗಿರಬೇಕು ಅಂತ. ಹೌದಾ, ನೋಡಿ, ಒಂದು ಕ್ವಶನ್ಗೆ ಫುಲ್ ಹಿಸ್ಟ್ರಿನೇ ಹೇಳಿಬಿಟ್ವಿ. ಸೊ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟಲ್ಲಿ ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಡೋಂಟ್ ಫರ್ಗೆಟ್ ಟು ಫಾಲೋಸ್ ಆನ್ Instagram, which is called Soul Girl Official. And this is my sweetheart, Vignesh. See you in the next one. Bye. Bye-bye.